ಸರ್ ವಿಚಾರಿಸ್ಕೊಂಡೇನೋ ಬಂದೇರಿ. ಏನಂತ ಹೇಳಿದ್ರು ಸರ್? ನಮ್ಮ ಅಣ್ಣನ ಯಾಕೆ ಜೈಲಿಗೆ ಹಾಕಿದ್ದಾರೆ ಅಂತ ಗೊತ್ತಾಯ್ತಾ? ಅದ್ಯಾವುದೋ ಆಕ್ಸಿಡೆಂಟ್ ಕೇಸ್ನಲ್ಲಿ ಅರೆಸ್ಟ್ ಮಾಡಿ ಒಳಗೆ ಹಾಕಿದಾರಂತೆ. ಅಲ್ಲ ಸರ್, ಎಲ್ಲಿ ನೋಡಿದ್ರೆ ನೀವು ಅದೇ ಹೇಳ್ತಾ ಇದ್ದೀರಾ, ಅಲ್ಲಿಯ PC ಅಣ್ಣನೂ ಅದೇ ಹೇಳ್ತಾರೆ. ಆದ್ರೆ ನಮ್ಮ ಯಜಮಾನ್ರಿಗೆ ಗಾಡಿ ಓಡ್ಸಕ್ಕೆ ಬರಕ್ಕಿಲ್ಲ ಸರ್. ನೋಡಮ್ಮ, ಯಾಕೋ ಬೇಜಾರಾಗ್ತಿತ್ತು ಕಣೆ, ಅದಕ್ಕೆ ಫೋನ್ ಮಾಡಿದೆ. ನೀನು ನೋಡಿದ್ರೆ ಈಗ ಫೋನ್ ಮಾಡ್ತಿದ್ಯಾ. ನೋಡು, ನಾನು ಸಂಜೆ ಬರೋಷ್ಟರಲ್ಲಿ ಬಿಸಿ ಬಿಸಿ ಬಜ್ಜಿ ಮಾಡಿಡು, ಹಾಗೆ ಶುಂಠಿ ಏಲಕ್ಕಿ ಹಾಕಿ ಘಮ್ ಅಂತ ಟೀ ಮಾಡು. ಹಾಂ ಸರಿ, ಫೋನ್ ಇಡ್ತೀನಿ ನಾನು. ನನ್ನ ಹೆಂಡತಿ ಬಜ್ಜಿ ಮಾಡಕ್ಕೆ ಹೇಳಿದೆ. ಗೌಡ್ರೆ, ನಾನು ಎಲ್ಲಿದ್ದೆ? ಸರ್ ಏನ್ ಸರ್ ನೀವು ನಮಗೆ ಈ ಕೇಸ್ ಬಗ್ಗೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀವಿ, ನೀವು ನೋಡಿದ್ರೆ ಬಜ್ಜಿ ಗಿಜ್ಜಿ ಅಂತ ಏನೋ ಮಾತಾಡ್ತಿದ್ದೀರಲ್ಲ. ಅಯ್ಯೋ, ಅದು ಇಂಪಾರ್ಟೆಂಟ್ ಅಲ್ಲೇನ್ರಿ? ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ ಯಾಕೆ ಕೇಳಿ? ಇದಕ್ಕೆ ಮತ್ತೆ ಇದಕ್ಕೆ ಅಲ್ವಾ ಗೌಡ್ರೆ? ಸರ್ ಆಯ್ತು ಬಿಡಿ, ಕಷ್ಟದಲ್ಲಿರೋನ್ನ ಕಾಯಿಸ್ಬಾರ್ದು. ನೋಡಿ, ಆಕ್ಸಿಡೆಂಟ್ ಕೇಸ್ನಲ್ಲಿ 2 ಜೀವ ಹೋಗಿದೆ. ಡ್ರೈವರ್ ಸೀಟ್ನಲ್ಲಿ ಇದ್ರಲ್ಲ ಅವರೊಬ್ರು, ಅವ್ರ ಪಕ್ಕದಲ್ಲಿ ಕೂತಿದ್ರಲ್ಲ ಅವ್ರ ತಾಯಿ, 2 ಡೆತ್ ಆಗಿದೆ. ಯಾರು ಸರ್ ಅವರು? ಅವರು ಫೇಮಸ್ ಬಿಸ್ನೆಸ್ ಮ್ಯಾನ್ ಶ್ರೀಕಾಂತ್, ಮತ್ತೆ ಪಕ್ಕದಲ್ಲಿದ್ದವರು ಅವ್ರ ತಾಯಿ. ಸರ್, ಅವ್ರ ಹೆಸರು ಏನಂದ್ರಿ? ಅವರೇ ನಮ್ಮ ಖುಷಿ ಇಂಡಸ್ಟ್ರೀಸ್ ಓನರು ಶ್ರೀಕಾಂತ್, ಮತ್ತೆ ಅವ್ರ ತಾಯಿ ವನುಜಾ ಅಂತ. ನನಗೆ ಸಂಬಂಧ ಒಪ್ಪಿಗೆ ಅಕ್ಕ ಮದುವೆ ಆಗಬೇಕಾಗಿರೋ ಹುಡುಗನಿಗೆ ಆಕ್ಸಿಡೆಂಟ್ ಆಗೋಗಿದೆಯಂತೆ. ಅದರ ಆಧಾರದ ಮೇಲೆ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ನೋಡಮ್ಮ, IPC ಪ್ರಕಾರ ಅವರೇ ಅಪರಾಧಿ ಅಂತ ಸಾಬೀತಾದ್ರೆ ಅವರೇ 7 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಇವ್ರನ್ನ ಒಳಗೆ ಕರೀತಿದ್ದಾರಲ್ಲ, ಏನು ಮಾಡಲಿ ನಾನು? ಒಳಗೆ ಬಂದರೆ ಕಾಫಿ ಕೊಡು ಅಂತ ಕರೀತಾರೆ. ಹೋದ ಸತಿ ಹೇಗೋ ತಪ್ಪಿಸ್ಕೊಂಡೆ, ಈ ಸತಿ ಹೇಗೆ ತಪ್ಪಿಸ್ಕೊಳ್ಳೋದು? ಏನು ಮಾಡಲಿ ನಾನು? ಸತ್ಯ, ಅವ್ರು ಹೊರಟ್ರು. ಚಂದನ, ಬಂದೆ. ಕೃಷ್ಣ ವಾಸುದೇವ, ಏನ್ ಬಿಸ್ಲು ಅಲ್ಲ? ಹೌದು ರೀ. ಥ್ಯಾಂಕ್ ಯು. ಕೊಡಮ್ಮ. ಕೊಡಮ್ಮ ಕೊಡಮ್ಮ. ಚಂದನ, ಆರೋಗ್ಯ ಹೇಗಿದೆನಾ ಈಗ? ಹಾಂ ಸರ್, ಇವಾಗ ಪರವಾಗಿಲ್ಲ. ಜಯಂತ್ ಅವರು ನಿನ್ನ ತುಂಬಾ ಕೇಳಿದ್ರು. ನೀನು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಜಯಂತ್ ಅವ್ರು ತುಂಬ ಕೇಳ್ತಾ ಇದ್ರು. ನನ್ನನ್ನು ಕೇಳ್ತಿದ್ರಾ? ಅಂದರೆ ನಾನು ಇಲ್ಲಿರೋದೇನಾದರೂ ಅವ್ರಿಗೆ ಅನುಮಾನ ಬಂದಿದೆಯಾ? ಪರವಾಗಿಲ್ಲ, ಮುಂದಿನ ಸತಿ ಬಂದ್ರಾಯ್ತು ಬಿಡಿ. ಅಂದಹಾಗೆ ನೀವು 3 ಜನ ಇದ್ದೀರಾ, ನಿಮ್ಮ ಮಗ ಬರಲಿಲ್ವಾ? ಅದು ಜಯಂತ್ ಅವ್ರ ಜೊತೆ ವಿಶ್ವಂಗೆ ಏನೋ ಮಾತಾಡೋದಿತ್ತಂತೆ, ಅದಕ್ಕೆ ಅವನು ಅಲ್ಲೇ ಉಳ್ಕೊಂಡ.
ಪೂಜೆ ಎಲ್ಲ ಚೆನ್ನಾಗೈತೆ ಸರ್? ಓಹ್ ಭಾಳ ಚೆನ್ನಾಗೈತಮ್ಮ. ಜಯಂತವ್ರನ್ನ ಈ ವಿಷಯದಲ್ಲಿ ಎಷ್ಟು ಹೊಗಳಿದ್ರೂ ಸಾಕಾಗಲ್ಲ. ಅವ್ರ ಹೆಂಡತಿ ಹೆಸರಲ್ಲೇ ಈ ಪ್ರಾಜೆಕ್ಟ್ ಮಾಡ್ತಿರೋದು. ಇದರಿಂದ 100 ಜನಕ್ಕೆ ಕೆಲಸ ಸಿಗುತ್ತೆ. ಇದರಿಂದನೇ ಗೊತ್ತಾಗುತ್ತೆ ಅವರು ಅವ್ರ ಹೆಂಡತಿನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ಪಾಪ ಆ ಹುಡುಗಿಗೆ ಇವ್ರ ಜೊತೆ ಬಾಳೋ ಯೋಗ ಇಲ್ಲ ಅಷ್ಟೆ. ನೀವು ಅವ್ರ ಒಂದು ಮುಖ ಮಾತ್ರ ನೋಡಿದ್ದೀರ, ನಾನು ಅವ್ರ ಎಲ್ಲ ಮುಖನೂ ನೋಡಿದ್ದೀನಿ. ಅವ್ರ ಜೊತೆ ಇದ್ದು ಅನುಭವಿಸಿರೋ ನೋವು ಏನು ಅಂತ ನನಗೆ ಮಾತ್ರ ಗೊತ್ತು. ಹಾಗಿದ್ರೆ ಇವತ್ತು ಪೂಜೆ ಮುಗೀತು ಅಂದರೆ ಜಯಂತ್ ಅವರು ಮತ್ತೆ ಇಲ್ಲಿಗೆ ಬರೋ ಸಂದರ್ಭ ಬರಲ್ಲ ಅನ್ಸುತ್ತಲ್ವಾ? ಏನಮ್ಮ ಹೀಗೆ ಕೇಳ್ಬಿಟ್ಟೆ? ಪೂಜೆ ಇವತ್ತಾನೇ ಮುಗ್ದಿದೆ, ಇನ್ಮೇಲೆ ಎಲ್ಲ ಕೆಲಸ ಪ್ರಾರಂಭ ಆಗುತ್ತೆ. ಇನ್ಮೇಲೆ ಪ್ರಾಜೆಕ್ಟ್ಗೋಸ್ಕರ ಜಯಂತ್ ಅವರು ದಿನ ಬರ್ತಾರೆ. 4-5 ದಿವಸ ಅಥವಾ 1 ವಾರಗಟ್ಟಲೆ ಇಲ್ಲೇ ಉಳ್ಕೊಂಡ್ರು ಆಶ್ಚರ್ಯ ಏನಿಲ್ಲ ಅಲ್ವೇನೆ? ಜಯಂತ್ ಅವರು ಎಷ್ಟಾದರೂ ಈ ಮನೆ ಮಗನ ಥರ, ಅವ್ರು ಇಲ್ಲೇ ಉಳ್ಕೊಂಡ್ರು ನಮ್ಗೇನು ಅಭ್ಯಂತರ ಇಲ್ಲ ಅಲ್ವೇನ್ರಿ? ಅದಕ್ಕೆ ಅಭ್ಯಂತರ ಯಾಕೆ? ಚಂದನ ಅವರೇ, ಅವ್ರ ಜೊತೆ ಮಾತಾಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಪ್ರತಿ ಸತಿ ಅವ್ರು ಇಲ್ಲಿಗೆ ಬಂದಾಗೂ ಏನಾದರೂ ಒಂದು ಹೊಸ ವಿಚಾರ ಹೇಳ್ತಾನೆ ಇರ್ತಾರೆ. ಹಾಗೆ ಅವ್ರಿಗೆ ಲೋಕಜ್ಞಾನ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಅವ್ರು ಬಂದಾಗ ನಿಮ್ಮನ್ನು ಖಂಡಿತ ಮೀಟ್ ಮಾಡಿಸ್ತೀನಿ. ಏಯ್ ಸಿದ್ದೇಗೌಡ, ಬಲ ಇಲ್ಲಿ. ಎಲ್ಗೋಗಿದ್ರಲ್ಲ ಇಬ್ರು? ಅಪ್ಪಚ್ಚಿ ಅದು ಮಾವ, ನಾವು ಲಾಯರ್ನ ನೋಡಕ್ಕೆ ಹೋಗಿದ್ವಿ. ಲಾಯರ್ ನೋಡಕ್ಕೆ ಹೋಗಿದ್ದೇನವ? ಯಾಕವ? ಏನು ವಿಷಯ? ಯಾರಿಗೇನಾಯ್ತು? ನಮ್ಮಣ್ಣ ವೆಂಕಿನ ಆಕ್ಸಿಡೆಂಟ್ ಕೇಸಲ್ಲಿ ಸಿಕ್ಕಾಕ್ಸಿದ್ದಾರೆ. ಆಕ್ಸಿಡೆಂಟಾ? ಯಾವುದವ ಅದು? ಅದೇ ಮಾವ, ಶ್ರೀಕಾಂತ್ ಅವ್ರ ಆಕ್ಸಿಡೆಂಟ್. ಮಾವ, ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮಾವ. ಪಾಪ ನಮ್ಮಣ್ಣ ಏನು ಗೊತ್ತಿಲ್ಲದೆ ಇರೋ ಅಂಥವನು. ಅವನಿಗೆ ಯಾರು ಮಾಡಿದ್ರು? ಮಾವ, ನೀವೇ ಅವನ್ನ ಕಾಪಾಡಬೇಕು. ಅಯ್ಯೋ ದೇವ್ರೆ, ಇವಳಿಗೆಲ್ಲ ವಿಷಯನೂ ಗೊತ್ತಾಗ್ಬಿಟ್ಟದಲ್ಲ. ಏನು ಮಾಡೋಣಪ್ಪ ಈಗ? ಅಪ್ಪಯ್ಯ, ಇದೇನ್ಲ ಇದು ಮರ್ಗೂಡ? ಇದೇನ್ಲ ಹಿಂಗಾಗೈತ್ಲಿ? ಪಾಪ ಆ ಹುಡುಗ ದೇವ್ರಿದ್ದಂಗೆ ಇದ್ನಲ್ಲ. ಹಾಂ, ಯಾರಲ್ಲ ಪಾಪಿಗಳು ಅವನ್ನ ಈ ಕೇಸಲ್ಲಿ ತಗೊಳಕಿರೋದು? ನಮ್ಮಣ್ಣ ತುಂಬ ಮುಗ್ಧ ಮಾವ, ಅವನಿಗೆ ಹೀಗಾಗಬಾರ್ದಾಗಿತ್ತು. ಭಾವನಮ್ಮ, ನೀವು ಹೊಸಿ ಧೈರ್ಯ ತಗೊಳ್ಳಿ. ಅಪ್ಪಯ್ಯ ಅವರಲ್ಲ, ಅವ್ರು ಏನಾರು ಮಾಡಿ ಬಿಡಿಸ್ತಾರೆ. ನೀವು ಸಮಾಧಾನ ಮಾಡ್ಕೊಳ್ಳಿ, ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಇದೆಲ್ಲ ನಮ್ಮಿಂದಲೇ ಆದದ್ದು. ನಾವು ಆ ಪ್ರಕಾಶ ನಮ್ಮ ಮೋಸ ಹೋಗ್ಬಿಟ್ಟು ಇವಾಗ ನಮ್ಮನೆ ಸೊಸೆ ಮತ್ತು ಅವ್ರ ಮನೆಯವರೆಲ್ಲ ನರಕ ಅನುಭವಿಸೋಂಗಾಗೋಯ್ತು. ಸಿದ್ದುಗೆ ಈ ವಿಷಯ ಗೊತ್ತಿದ್ದು ಪಾಪ ಒಳೊಳಗೆ ನೋವು ಅನುಭವಿಸ್ತಾವನೆ. ಅದು ಯಾವ ಪಾಪಿ ಅಂತ ನೀವೇ ಏನಾದರೂ ಮಾಡಿ ನಮ್ಮ ಅಣ್ಣನ ಕಾಪಾಡಿ. ನಾನು ಹೇಳಿದ್ನಲ್ಲವ,
ನಾನಿದ್ದೀನಿ. ನಿಮ್ಮ ಅಣ್ಣನ ಕರ್ಕೊಂಬರೋ ಜವಾಬ್ದಾರಿ ನಮ್ಮದು. ನಡೆಯುವ ಬಳಿಕೆ. ಲೈ ಸಿದ್ದೇಗೌಡ, ಏನಪ್ಪಾಜಿ ಇದೆಲ್ಲ? ನನ್ನ ನುಣ್ಸೋ ಉದ್ದೇಶಕ್ಕೆ ಪಾಪ ಆ ಮಾತು ಬರ್ದಿರೋ ವೆಂಕಣ್ಣನ ಜೈಲಿಗೆ ಕಳ್ಸಿದ್ರಲ್ಲ, ಇದರಿಂದ ಮುಂದಕ್ಕೆ ಏನಾಯ್ತದೆ ಅಂತ ಗೊತ್ತಪ್ಪಾಜಿ ನಿಮ್ಗೆ? ಲೈ ಬಿಟ್ಟುವಾಗೋ ಕಲ, ನಮ್ಮ ಮೌನಾಣೆ ಕಲ. ನನಗಿದೆಲ್ಲ ಗೊತ್ತಿರಲಿಲ್ಲ ಕಲ. ಗೊತ್ತಿದ್ರೆ ನಾನು ಇದನ್ನೆಲ್ಲ ಮಾಡ್ತಾ ಇದ್ನ ಹೇಳೋ. ಅಲ್ಲ ಕಲ, ನಿಮ್ಮ ಅಪ್ಪ ಏನು ಅಂತ ಕಟ್ಕೊಂಡಿಲ್ಲ? ಗೊತ್ತಿಲ್ಲ ಅಂದ್ರೆ ಹೆಂಗಪ್ಪಾಜಿ? ಅಣ್ಣ ನಿನ್ಗಾದ್ರೂ ಗೊತ್ತಿರಲ್ವೇ? ನೀನೇ ತಾನೇ ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದು. ಸಿದ್ದು, ವ್ಯವಸ್ಥೆ ಮಾಡಿದ್ದೆಲ್ಲ ನಾನೇ. ಆದರೆ ಈ ಕೆಲಸವ ಆ ಬುಡ್ಡಿದ ಪ್ರಕಾಶನ್ ಕೊಟ್ಟೆಲ್ಲ ಹಾಳಾಗೋಯ್ತು ಕಣಪ್ಪ. ನಾನೇ ನಿಂತ್ಕೊಂಡು ಮಾಡಿದಿದ್ರೆ ಇಷ್ಟೊಂದು ಸಮಸ್ಯೆ ಆಯ್ತಿರ್ಲಿಲ್ಲ. ಹಿಂಗಂದ್ಬಿಟ್ರೆ ಹೆಂಗಣ? ಪಾಪ ವೆಂಕಣ್ಣ ಅಂತ ಅಮಾಯಕನ ಇಂಥ ಕೇಸಲ್ಲಿ ಸಿಕ್ಕಾಕ್ಸಿದ್ರಲ್ಲ, ಏನನ್ನ ಹೇಳಿ ನಿಮ್ಗೆ? ಹೇಳಿ ಅಪ್ಪಾಜಿ, ಹೇಳಿ, ಈಗೇನು ಮಾಡೋದು ಹೇಳಿ? ನೀನೇನು ಮಾಡಬೇಡಕ್ಕಲ್ಲ ಅಲ್ಲ ಈ ಸಿದ್ದೇಗೌಡ. ಅಲ್ಲ ಕಲ, ನಮ್ಮ ಹುಡ್ಗಕ್ಕಲ್ಲ ಅವನು. ನಮ್ಮ ಹುಡುಗನ ನಾನೇ ಸಿಕ್ಕಾಕಿಸ್ತೀನಿ ಅಲ್ಲ. ಅಲ್ಲ ಕಲ, ಡೈ ಈಗೇನಪ್ಪ, ಈಗ ಅವನ್ನ ಆ ಜೈಲಿಂದ ಆಚೆ ಕರ್ಕೊಂಬರ್ಬೇಕು ಆಟೆ ಅಲ್ವೇ? ಬಿಡು, ಅದೇಟು ಖರ್ಚಾದರೂ ಚಿಂತೆ ಇಲ್ಲ. ನಾನೇ ಖುದ್ದಾಗಿ ನಿಂತ್ಕೊಂಡು ಈ ಕೇಸ್ನ ಮುಚ್ಚಾಕಿ ಅವನ್ನ ಆಚೆ ಕರ್ಕೊಂಬರೋ ವ್ಯವಸ್ಥೆ ಮಾಡ್ತೀನಿ. ನೀನು ಯಾಕಲ ಈ ಟೈಮ್ ತಲೆ ಕೆರ್ಸ್ಕೊತಿದ್ದಿ? ಅಪ್ಪಾಜಿ, ನೀವು ಮಾಡೋದೆಲ್ಲ ಮಾಡಿಬಿಟ್ಟು ಹಿಂಗೆ ಹೇಳ್ಬಿಟ್ರೆ ಅದಷ್ಟು ಸುಲಭವೇ? ಏಯ್, ಈ ಜವರೇಗೌಡನ ಇತಿಹಾಸದಲ್ಲಿ ಆಗೋದಿಲ್ಲ ಅನ್ನೋ ಮಾತೇ ಇಲ್ಲ ಕಲ. ನೀನು ಯಾಕಲ ತಲೆ ಕೆಡ್ಸ್ಕೊತಿ? ಒಳ್ಳೆ ಲಾಯರ್ನಿಟ್ಟು ಎಲ್ಲ ನಾವೇ ನೋಡ್ಕೊಳ್ಳಮ್ಮ ಬಿಡ. ಇಲ್ಲ ಅಪ್ಪಾಜಿ, ಇದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ಒಂದು ತಪ್ಪನ್ನ ಮರೆ ಮಾಚಕ್ಕೆ ಹೋಗಿ ಒಂದಾದ್ಮೇಲೆ ಒಂದು ಅಂದ್ಕೊಂಡು ಇಷ್ಟೊಂದೆಲ್ಲ ತಪ್ಪು ಮಾಡ್ಬೇಕೆ? ನನಗೆ ಯಾಕೋ ಈ ತಪ್ಪನ್ನ ನಾಮೇ ಮಾಡಿವ್ನಿ ಅಂತ ಒಪ್ಕೊಂಬಿಡೋಣ ಅನ್ನಿಸ್ತದೆ. ಲೇ ಸಿದ್ದೇಗೌಡ, ಅಂತ ಎಡವಟ್ಟು ಏನಾದರೂ ಮಾಡ್ಬಿಟ್ಯಾಕಲ್ಲ, ನನ್ನ ಮಗ ಕಲ. ಲೈ ನೀನು ನಿನ್ನೆಂಡ್ರು ಚೆನ್ನಾಗಿರ್ಬೇಕು ಅಂತ ಅಲ್ಲವಲ್ಲ ನಾನು ಈಟೆಲ್ಲ ಮಾಡ್ತಾ ಇರೋದು. ಹೋಗ್ಲಾ, ಹೋಗಿ ನಿನ್ನ ಹೆಂಡ್ರಿಗೋಸಿ ಸಮಾಧಾನ ಮಾಡೋಗ್ಲಾ, ಎಲ್ಲ ಸರಿ ಹೋಗ್ತದೆ. ಅದಂಗಲ್ಲ ಅಪ್ಪಾಜಿ. ನೀನು ನಡಿಯಪ್ಪ ಮಾರ ಒಳಿಕೆ, ನಾನೆಲ್ಲ ನೋಡ್ಕೊತೀನಿ ಅಂತ ಹೇಳ್ತಾ ತಾನೆ. ನಡ್ಲ ಒಳಿಕೆ, ಹೋಗ್ಲಾ ನಿನ್ನ ಹೆಂಡ್ರಿ ತಗೋಗ್ಲಾ. ಚಲ್ವಿ, ಬೆಂಕಿ ಬಗ್ಗೆ ಏನಾರ ವಿಷಯ ಗೊತ್ತಾಯ್ತೇನವ್ವ? ಬರ್ತಾನೆ ಕಣವ, ಅವನೆಲ್ಲ ಹೋಗ್ತಾನೆ. ನೀನೇನು ಗಾಬರಿ ಆಗ್ಬೇಡ. ಏನೋ ಕಣೋಗವ, ನಾನು ಯಾವಾಗ ಏನು ಕೇಳಿದ್ರು ಒಗ್ಡೊಗ್ಡಾಗ ಏನೋ ಒಂದು ಹೇಳಿಬಿಟ್ಟು ಸುಮ್ಮನೆ ಇರಿಸ್ಬಿಡ್ತೀಯ. ಅದೇನು ಅಂತ ಸರಿಯಾಗಿ ಹೇಳ್ಬಾರ್ದೆ? ಏನಿಲ್ಲ ಕಣವ, ನೀನು ಯಾಕೆ ಭಯ ಪಡ್ತೀಯ? ನೆಮ್ಮದಿಯಾಗಿರು. ಏನು ನೆಮ್ಮದಿನೋ ಏನೋ, ನಾ ಕಾಣೆ ಕಣವ. ನೀನು ನೋಡಿದ್ರೆ ಏನು ಬಾಯಿ ಬಿಟ್ಟು ನೆಟ್ಟಿಗೆ ಹೇಳ್ತಿಲ್ಲ. ಆದರೆ ಒಂದು ಮಾತು ಚಲ್ವಿ, ನನ್ನಿಂದ ಏನು ಮುಚ್ಚುಮರೆ ಮಾಡ್ಬಿಡ ಕಣವ.
ಅಂಥದ್ದೇನಿಲ್ಲ ಕಣವ, ಎಲ್ಲ ಸರಿ ಹೋಯ್ತದೆ. ವೆಂಕಿ ಆದಷ್ಟು ಬೇಗ ಬಂದೇ ಬರ್ತಾನೆ, ನೀನೇನು ಯೋಚನೆ ಮಾಡ್ಬೇಡ. ಖುಷಿ ಪುಟ್ಟ, ಖುಷಿ ಪುಟ್ಟ, ತಗೋ ಹಾಲು ಕುಡಿ. ನನಗೆ ಬೇಡ. ಯಾಕೋ ಪುಟ್ಟ? ಹಾಲು ಕುಡಿದ್ರೆ ಸ್ಟ್ರಾಂಗ್ ಗರ್ಲ್ ಆಗ್ತೀಯ ಅಂತ ಹೇಳ್ತೀನಿ ತಾನೆ, ಆದ್ರೂ ಹಾಲು ಬೇಡ ಅಂತಾರ? ಕುಡಿ. ನನಗೆ ಕುಡಿಯಕ್ಕೆ ಮನಸ್ಸಿಲ್ಲ, ನಾನು ಕುಡಿಯಲ್ಲ. ಯಾಕೋ ಪುಟ್ಟ ಒಂಥರ ಇದೆಯಾ? ಬೆಳಿಗ್ಗೆ ನೋಡಿದ್ರೆ ಇದ್ದಕ್ಕಿದ್ದಾಗೆ ತಲೆ ಸುತ್ತ ಬಂದು ಬಿದೋದೆ. ಎಲ್ಲಾದರೂ ಹೊರಗಡೆ ಹೋಗ್ಬೇಕಾ? ಒಂದು ಕೆಲಸ ಮಾಡು, ಇವಾಗ ಹಾಲು ಕುಡಿದು ಬೇಗ ಮಲ್ಕೊಂಡ್ಬಿಡು. ನಾಳೆ ಬೆಳಿಗ್ಗೆ ನಾನು ನೀನು ಪಾರ್ಕ್ಗೆ ಹೋಗಿ ಆಟ ಆಡೋಣ, ಸರಿನಾ? ತಗೋ. ಏನಾಯ್ತು ಖುಷಿ ಪುಟ್ಟಂಗೆ? ಯಾಕೆ ಇವತ್ತಿಷ್ಟು ಡಲ್ ಆಗಿರೋದು? ಯಾರಾದ್ರೂ ನೆನಪಾಗ್ತಿದಾರಾ? ಯಾರು? ಭಾವನಾ ಅಮ್ಮ. ಯಾಕೆ ಖುಷಿ? ನಾನು ನಿನ್ನ ಇಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿಲ್ವಾ? ನೀನು ಕೇಳಿದೆಲ್ಲ ಕೊಡಿಸ್ಲಿಲ್ವಾ? ಇನ್ಫ್ಯಾಕ್ಟ್ ನೀನು ಭಾವನಾನ ನೋಡಬೇಕು ಅಂದಾಗಲೆಲ್ಲ ನಿನಗೆ ಅವಳ ಹತ್ರ ಕರ್ಕೊಂಡು ಹೋಗಿ ಮೀಟ್ ಮಾಡಿಸ್ಲಿಲ್ವಾ? ಆದರೂ ಅವಳು ನೆನಪಾಗೋದು ಎಷ್ಟು ಸರಿ ಪುಟ್ಟ? ನನಗೆ ಅವ್ರನ್ನ ನೋಡಬೇಕು, ಮಾತಾಡಿಸ್ಬೇಕು ಅನಿಸ್ತಿದೆ. ಈಗ ಬೇಗ ಕರ್ಕೊಂಡು ಹೋಗ್ತೀರಾ? ಅಯ್ಯೋ ಪುಟ್ಟ, ಹಾಗೆಲ್ಲ ಯಾವಾಗಂದ್ರೆ ಆವಾಗ ಅವಳನ್ನ ಹೋಗಿ ನೋಡೋದಕ್ಕಾಗಲ್ಲ. ಅವಳಿಗೀಗ ಮದುವೆ ಆಗಿದೆ, ಅವಳು ಬೇರೆಯವ್ರ ಮನೇಲಿದ್ದಾಳೆ. ಇಷ್ಟೊತ್ತಿನಲ್ಲಿ ಹೋಗೋದು ತಪ್ಪಾಗತ್ತೆ ಪುಟ್ಟ. ನೋಡು, ಈ ಅತ್ತೆ ನಿನ್ನ ಜೊತೆ ಯಾವಾಗಲೂ ಆಟ ಆಡ್ತಾಳೆ, ನೀನು ಕೇಳಿದನ್ನೆಲ್ಲ ಕೊಡಿಸ್ತಾಳೆ, ಊಟ ಮಾಡಿಸ್ತಾಳೆ, ಹಾಲು ತಗೊಂಬಂದು ಕೊಡ್ತಾಳೆ. ಆದರೂ ನೀನು ಭಾವನಾ ಅಮ್ಮನ ನೆನಪಿಸ್ಕೊಳ್ಳೋದು ಸರಿನಾ? ಹಾ, ನೀನು ನನ್ನ ಅಣ್ಣನ ಮಗಳು ಕಣೆ, ನಾನು ನಿನ್ನ ಅತ್ತೆ. ನೀನು ನಮ್ಮ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಯಾರೋ ದೂರದವ್ರ ಬಗ್ಗೆ ಅಲ್ಲ ಪುಟ್ಟ. ನೋಡು, ಇವಾಗ ಅದೆಲ್ಲ ಬೇಡ, ಸುಮ್ಮನೆ ಹಾಲು ಕುಡಿ. ಗುಡ್ ಗರ್ಲ್ ಅಲ್ವಾ ನೀನು? ರವಿ, ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ಖುಷಿ ಇದ್ದಾಗ ಅವಳ ಎದುರುಗಡೆ ಬರಬೇಡ ಅಂತ. ಯಾಕೆ ಬಂದು ಅವಳಿಗೆ ಎದುರಿಸ್ತೀಯಾ? ಹೇಗೋ ಅವಳು ನನ್ನ ಜೊತೆ ಮಾತಾಡ್ಕೊಂಡಿದ್ಲು, ಇವಾಗ ನೋಡು ಹೇಗೆ ಭಯ ಪಡ್ತಿದ್ದಾಳೆ. ಬಂಗಾರಿ, ನನ್ನನ್ನು ನೋಡಿ ಭಯಪಡುವಂಥದ್ದು ಏನಿದೆ? ನಾನು ಅವಳಿಗೆ ಹೆದರಿಸ್ತೀನಾ? ಅಷ್ಟಕ್ಕೂ ನೀನು ಅವಳ ಅತ್ತೆ, ನಾನು ಅವಳ ಮಾವ ತಾನೆ. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಜವಾಬ್ದಾರಿ ನನಗೂ ಇದೆ ತಾನೆ ಅಲ್ವಾ ಖುಷಿ ಪುಟ್ಟ? ನೋಡು, ನೀನು ನೋಡಿದ್ರೆ ಹೇಗೆ ಎದುರ್ಕೋತಿದ್ದಾಳೆ ಅಂತ ನೀನೇ ನೋಡು. ನೋಡು, ನೀನೇನು ಮಾತಾಡ್ಬೇಡ ರವಿ. ನೀನು ಮಾತಾಡೋದು ಬೇಡ, ಅವಳು ಹೆದರ್ಕೊಳ್ಳೋದು ಬೇಡ. ಆಮೇಲೆ ಭಾವನಾ ಅಮ್ಮ ಅಂತ ನೆನೆಸ್ಕೊಳ್ಳೋದು ಬೇಡ. ಹಂಗಾರಿ, ಇತ್ತೀಚೆಗೆ ಅವಳೇ ಭಾವನಾ ಅಮ್ಮ ಅಂತ ಹೇಳ್ತಿಲ್ಲ, ನೀನ್ಯಾಕೆ ಅವಳಿಗೆ ಸುಮ್ಮನೆ ನೆನಪು ಮಾಡ್ತಿದ್ಯಾ? ಖುಷಿ ಪುಟ್ಟ, ನಡಿ, ನೀನು ಮಲ್ಗು ಅಂತೆ ಬಾ.